ದೈವದ ಪವಾಡ ನುಡಿ ಮನೆ ಸೇರಿದ ಮಗ. ದೈವ ನುಡಿಯ ಬಳಿಕ ಹಿರಿಯ ಮಗ ಮುಂಬೈನಲ್ಲಿ ಪತ್ತೆಯಾಗಿದ್ದಾರೆ. ಇರುವೈಲ್ನ ವ್ಯಕ್ತಿಯೊಬ್ಬರಿಗೆ ಚಂದ್ರಶೇಖರ್ ಸುಳಿವು ಸಿಗುತ್ತೆ. ಮುಂಬೈ ಸೇರಿದ ಬಳಿಕ ಚಂದ್ರು ಅವರು ಮಾನಸಿಕ ಅಸ್ವಸ್ಥರಾಗಿದ್ರಂತೆ. 10 ವರ್ಷ ಮುಂಬೈನ ಮಂದಿರವನ್ನ ಸುತ್ತಿದ್ರು ಚಂದ್ರಶೇಖರ್. 25 ವರ್ಷಗಳ ಹಿಂದೆ ಮರಾಠಿ ಕುಟುಂಬವನ್ನ ಇವರು ಸೇರಿದ್ರಂತೆ. ಇನ್ನು ಈ ಸಂದರ್ಭದಲ್ಲಿ ಚಿಕಿತ್ಸೆ ಕೊಡಿಸಿತ್ತು ಬಾಲು ಕಾಂಬ್ಳೆ ಕುಟುಂಬ. ಚಿಕಿತ್ಸೆಯ ಬಳಿಕ ತಕ್ಕ ಮಟ್ಟಿಗೆ ಗುಣಮುಖರಾಗಿದ್ರು ಚಂದ್ರಶೇಖರ್ ಅವರು. ಇದೀಗ ದೈವ ನುಡಿಯಂತೆ ಮನೆಗೆ ಬಂದು ಕುಟುಂಬವನ್ನ ಸೇರಿಕೊಂಡಿದ್ದಾರೆ ಚಂದ್ರಶೇಖರ್ ಅವರು. ದೈವ ದರ್ಶನದ 3 ದಿನಗಳ ಮೊದಲು ಮನೆ ಸೇರಿದ್ದಾರೆ. ಹಿರಿಯ ಮಗನಿಂದಲೇ ದೈವ ಚಾಕರಿ ಮುಂದೆ ನಡೆಯಲಿದೆ, ಮುಂದೆ ನಡೆಯುವಂತ ದರ್ಶನಕ್ಕೆ ಬರ್ತಾನೆ ಅಂತ ದೈವ ಹೇಳಿತ್ತು. ಅದರ ಪ್ರಕಾರವೇ 36 ವರ್ಷಗಳ ಬಳಿಕ ನಾಪತ್ತೆಯಾಗಿದ್ದಂತಹ ಚಂದ್ರಶೇಖರ್ ಅವರು ತಾಯಿಯನ್ನ, ತಮ್ಮ ಕುಟುಂಬವನ್ನ ಸೇರ್ಕೊಂಡಿದ್ದಾರೆ. ಈ ರೀತಿಯಾಗಿ ತುಳುನಾಡಿನಲ್ಲಿ ಮತ್ತೊಮ್ಮೆ ದೈವ ಪವಾಡ ನಡೆದಿದೆ. ಐದು ಬೊಕ್ಕ ಪೋಯ್ ಒಂಜಿ 7 ವರ್ಷ ಎದ್ದೆಡಿತ್ತೆ ಐದು ಬೊಕ್ಕ ನಂಗೆ ಮಂಡ್ಯಾಲ ಪೋಯ್ ಒಂಜಿ ಮಂದಿರ ಜೊತೆ ಬೊಕ್ಕ ಆ ಊರ್ದ ಮರಾಠಿ ದಾಕಲು ಒಂಜಿ ಪರಬೆ ಅಜ್ಜಿ ಬರೋಂತಿರು ಅದೇ ಪೂಜೆಗೆ ಅಲ್ತ ಬೊಕ್ಕ ನಾನು ಹಾಕಲು ಲೆತೊಂದು ಪೋಯರು ಐದು ಪೋಯರು ಎಂಕು ಮರ್ದು ಮಲ್ತೇರು ಬೊಕ್ಕ ಸಮ ಆತಿಯಾನು ಬೊಕ್ಕಲ ಇಡೀ ಬತ್ತಿ ಬೊಕ್ಕ ಏನು ಸಮ ಆಯ್ನಿ ಐದು ಎನ್ನ ಮಂಡ್ಯ ಒಂಟು ಓಡೆ ಪೋಡು ಅವು ದಳ ಎಂಕು ದಾಲ ಗೊತ್ತು ಎನ್ನ ಮೆಗ್ಗೆ ಪಲ ಅಮ್ಮೆ ಅಪ್ಪ ಉಳ್ಳಿರಂದ ಎಂಕು ದಾಲ ಗೊತ್ತು.